ಅನೇಕ ಬಂಧುಗಳ ಸಹಕಾರ ಬೇಕು. ಪ್ರೋತ್ಸಾಹ ಮತ್ತು ಸಹಕಾರಗಳನ್ನು ಕೊಡುವಂತಹ ವ್ಯಕ್ತಿತ್ವಗಳು ನಮ್ಮ ಜೊತೆಗಿದ್ದಾಗ ಮಾತ್ರ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ತದೆ. ಅಂತಹ ಗೌರವಾನ್ವಿತ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಈ ಕ್ರೀಡಾಕೂಟದ ಪ್ರಥಮ ಮತ್ತು ದ್ವಿತೀಯ ಟ್ರೋಫಿಯನ್ನ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಸಂಜಯ್ ನಾಗಮಂಗಲ ಅವರು. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನ ಸಮರ್ಪಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಕ್ರೀಡಾಕೂಟದಲ್ಲಿ ತೃತೀಯ ಮತ್ತು ಚತುರ್ಥ ಬಹುಮಾನ ಅದೇ ರೀತಿಯಲ್ಲಿ ಕ್ರೀಡಾಕೂಟದ ವೈಯಕ್ತಿಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದಂಥವರು ನಿತಿನ್ ಮಂಚನಗೌಡ ಕೊಪ್ಪಲು, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕ್ರೀಡಾಕೂಟದ ಬೆಸ್ಟ್ ಆಟಗಾರನಿಗೆ ಕೊಡುವಂತಹ ಅರ್ಜುನ ಪ್ರಶಸ್ತಿ ರೂಪದಲ್ಲಿ ಕೊಡುವಂತಹ ಸೈಕಲ್ನ ಕೊಡುಗೆಯನ್ನು ಕೊಟ್ಟಂತವರು ಜೆಸಿ ಕಿಡ್ಸ್ನ ಲಿಖಿತ್ ಅವರು, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಧ್ಯಾಹ್ನದ ಶುಚಿರುಚಿಯಾದಂಥ ಭೋಜನ ಬಾಜೂಟದ ವ್ಯವಸ್ಥೆಯನ್ನು ಮಾಡಿದಂಥವರು ಸೊನ್ನಕ್ಕಿ ರಾಜೇಂದ್ರ ಅವರ ಸುಪುತ್ರರಾಗಿರುವಂತಹ ಶ್ರೀಯುತ ಧನುಷ್ ಅವರು, ಆಳ್ವಾಸ್ನ ವಿನೋದ್ ಅವರು ಅವರನ್ನು ಕೂಡ ಸೇರಿಕೊಳ್ತಾ ಈ ಒಂದು ಔತಣವನ್ನ ನಮ್ಮಲ್ಲರಿಗೂ ಕೂಡ ನೀಡಿದ್ದಾರೆ. ವಿಶ್ವ ದಾಳಿಯನ್ನು ಮುಂದುವರಿಸಿಕೊಳ್ಳುವಂತ ಅವಧಿಯಲ್ಲಿ 3-2 ಅಂಕಗಳಿಕೆಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ಪ್ರಬಲ ಎರಡು ತಂಡಗಳು ಪರಸ್ಪರ ಸೆಣಸಾಟದಲ್ಲಿ ವಿಶ್ವನ ಆಕ್ರಮಣಕ್ಕೆ ತಡೆಯೊಡ್ಡಲಾಗಿದೆ. ಬಲಿಷ್ಠವಾದ ಡಿಫೆನ್ಸಿನ ಭಾಗ ಹೊಂದಿಕೊಳ್ಳುವಂತೆ ಬೋನಸ್ ನೀಡಲಾಗಿದೆ. ಸ್ವಲ್ಪ ವಾಲ್ಯೂಮ್ ಕೊಡಿ. ದೀಪಕ್ ದಾಳಿಯಲ್ಲಿ ಪ್ರತಿಯೊಂದು ಪಂದ್ಯದಲ್ಲಿ ಕೂಡ ಅದ್ಭುತವಾದ ಆಟವನ್ನು ಆಡಬಲ್ಲ ದೀಪಕನ ಮೇಲೆ ಆಕ್ರಮಣ. ಅಮ್ಮಿಕುಪ್ಪೆಟ್ಟಿ ಲೆಫ್ಟ್ ಕಾರ್ನರ್ ನಿಂದ ಡಿಫೆನ್ಸ್ ನಲ್ಲಿ ಅಂಕ ಬಂದಿದೆ. ಸಾಯಿ ಪ್ರಸಾದ್ ಒಳಭಾಗದ ಹೋರಾಟಗಳ ಮುಖೇನ ತಂಡಕ್ಕೆ ಪ್ರಮುಖ ಎರಡೂ ತಂಡಗಳು ಕೂಡ ಪರಸ್ಪರ ಸೆಣಸಾಟವನ್ನು ಮುಂದುವರಿಸಿಕೊಳ್ಳುವಂತಹ ಅವಧಿಯಲ್ಲಿ ಹರೀಶ್ ಗೌಡ್ರು, ದರ್ಶನ್ ಪುಟ್ಟನಯ್ಯ ಅಭಿಮಾನಿ ಬಳಗದ ವಿರುದ್ಧ ಕಲ್ಕೆರೆ ಮುಂದಿನ ಲೀಗ್ ಪಂದ್ಯಕ್ಕಾಗಿ ತಾವುಗಳು ಸಿದ್ಧತೆಯನ್ನ ಮಾಡಿಕೊಳ್ಳಿ. ಲೀಗ್ ಹಂತದಲ್ಲಿ ಪಂದ್ಯಗಳನ್ನು ನಿರ್ಧಾರ ಮಾಡುವಂಥದ್ದು ಟೇಬಲ್ ಟಾಪರ್ ಆಗಿರುವಂತಹ ತಂಡ ವಿಜೇತ ತಂಡವಾಗಿ 50,000 ನಗದು ಪುರಸ್ಕಾರದ ಜೊತೆಗೆ ಅಯ್ಯಾ ಕಪ್ ಸೀಸನ್ 6ರ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಲಿದೆ. ಚೇತನ್ ಪ್ರಜ್ವಲ್ ಮನೋಜ್ ಅವರ ಪ್ರಾಯೋಜಕತ್ವದಲ್ಲಿ ಡಿಎಂ ಗ್ರೂಪ್ ಕೊಬ್ಬಾರೆ ಕೊಪ್ಪಲಾದ್ರೆ ಅಯ್ಯಾ ಕಪ್ನ ಸಂಘಟಕ ತಂಡ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಅಯ್ಯಾ ವಾರಿಯರ್ಸ್ ಸಮಾಜದಲ್ಲಿ ಅನೇಕ ಬಂಧುಗಳಿಗೆ ಸಹಕಾರ ಪ್ರೋತ್ಸಾಹವನ್ನು ಕೊಡುವ ಮೂಲಕ ಸಾಮಾಜಿಕ ಕಳಕಳಿಯನ್ನ ತನ್ನ ಬದುಕಿನುದ್ದಕ್ಕೂ ಕೂಡ ಅರ್ಪಿಸಿಕೊಂಡು ಸಮಾಜಕ್ಕಾಗಿ ತನ್ನ ಬದುಕನ್ನೇ ಅರ್ಪಿಸಿಕೊಂಡಿದ್ದಂಥ ವ್ಯಕ್ತಿತ್ವ ದಿವಂಗತ ಪೈಲ್ವಾನ್ ಶಿವಕುಮಾರ್ ಅಯ್ಯ ಅವರ 54ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರ ಸಾಮಾಜಿಕ ಕಳಕಳಿ ಮತ್ತು ಧಾರ್ಮಿಕತೆ ನಂಬಿಕೆಗಳ ವಿಚಾರಧಾರೆಗಳನ್ನು ಮನಸ್ಸುಗೊರೆಗೊಂಡಿರುವಂತಹ ಅವರ ವ್ಯಕ್ತಿತ್ವವನ್ನ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ಳುತ್ತಾ ಬಂಧುಗಳೇ, ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾದೇಶ್ವರ ಸ್ಕೂಲ್ನ ಗೌರವಾನ್ವಿತ ಶ್ರೀ ದಿನೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನು ಅತ್ಯಂತ ಆದರಣೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ರಾಷ್ಟ್ರೀಯ ಕುಸ್ತಿಪಟುವಾಗಿರುವಂತಹ ಪೈಲ್ವಾನ್ ಪ್ರವೀಣ್ ಕುಮಾರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನು ಕೂಡ ಆದರಣೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ಸೊ ಒಂದೇ ಮನೆಯಲ್ಲಿ ರಾಷ್ಟ್ರೀಯ ಈರ್ವರು ಕ್ರೀಡಾ ನಕ್ಷತ್ರಗಳನ್ನ ಕಾಣಬಹುದಾಗಿದೆ. ಪ್ರವೀಣ್ ಹಾಗೂ ಪ್ರತಾಪ್ ಅವರು ಕಬಡ್ಡಿ ಕ್ಷೇತ್ರದಲ್ಲಿ ರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ರೆ, ಪ್ರವೀಣ್ ಅವರು ರಾಷ್ಟ್ರೀಯ ಕುಸ್ತಿ ತಾರೆಯಾಗಿ ಮಣ್ಣಿನ ಕ್ರೀಡೆಯನ್ನು ಬೆಳೆಸುವಂತಹ ಮತ್ತು ಉಳಿಸುವಂತಹ ಕಾಯಕದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿತ್ವಗಳು. ಪ್ರತಾಪ್ ಹಾಗೂ ಪ್ರವೀಣ್ ಅವರಿಗೆ ವಿಶೇಷವಾದ ಗೌರವ ಸಮರ್ಪಣೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಅನಗೇನ್ ಪಾಯಿಂಟ್ ಕಡಿಮೆ ಆಯ್ತದೆ ಕಾರಣ ಸ್ಟೇಜಲ್ಲಿ ನಿಂತ್ಕೋಬೇಕಷ್ಟೇ. ಸೊ ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಈ ಭಾಗದಲ್ಲಿ ಕಬಡ್ಡಿಯ ಕ್ರೀಡೆಯನ್ನು ಬೆಳೆಸುವಂತಹ ಮತ್ತೊಬ್ಬರು ಸಂಘಟಕ ಬಂಧುಗಳು, ರಾಷ್ಟ್ರೀಯ ಕುಸ್ತಿಪಟುಗಳು, ಪೈಲ್ವಾನ್ ಶರತ್ ಅವರು, ಅದೇ ರೀತಿಯಲ್ಲಿ ಪೈಲ್ವಾನ್ ರವಿರಾಜ್ ಅವರು ಕೂಡ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕ್ರೀಡಾಪಟುಗಳು ಎನ್ನುವುದನ್ನು ನಾವು ಹೆಮ್ಮೆಯಿಂದ ಗುರುತಿಸಿಕೊಳ್ಳಬೇಕಾಗ್ತದೆ. 9-6 ಅನ್ನುವ ಅಂಕಗಳಿಗೆ ಅಂತರ. ಮತ್ತೆ ಕ್ಲಪ್ತ ಸಮಯದಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡುವ ನಿರ್ಮಿತವರು, ಥ್ಯಾಂಕ್ ಯು ಸೋ ಮಚ್ ನಿರ್ಮಿತವ್ರೆ. ಪ್ರತಿಯೊಬ್ಬರಿಗೂ ಕೂಡ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆಗಾಗ ತಮ್ಮ ಸೇವೆಗೆ ಅಭಾರಿಗಳಾಗಿದ್ದಾವೆ. ಸ್ಪರ್ಧೆಯಲ್ಲಿ ಪ್ರಜ್ವಲ್ ಆಕ್ರಮಣ ಒಳಭಾಗದಲ್ಲಿ ಮುಂದುವರಿತಾರೆ. ಕದನ ಕುತೂಹಲತೆಗಳನ್ನು ತೆರೆದಿರುವಲ್ಲಂತ ಪಂದ್ಯ. ರಕ್ಷಿತ್ ಪೂಜಾರಿ ಆಕ್ರಮಣಕಾರಿ ಆಟವನ್ನು ಮುಂದುವರಿಸಿಕೊಂಡಿರುವಂತಹ ಹೆಜ್ಜೆಯಲ್ಲಿ, ಪ್ರತಿ ಸವಾಲುಗಳ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪರಿಣಾಮ ಪಂದ್ಯ. ಪ್ರಬಲತೆ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಂಡ ಆಟ. ಇನ್ನು ಕೂಟದಲ್ಲಿ 5 ಸ್ಪರ್ಧೆಗಳಷ್ಟೇ ಬಾಕಿ ಇದೆ. 5 ಪಂದ್ಯಗಳ ತರುವಾಯ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಬಲ್ಲ ತಂಡ ಯಾವುದು? ಲೋಕಿ. ಕ್ಷಣ ಮಾತ್ರದಲ್ಲಿ ಲೋಕಿಯ ಆಕ್ರಮಣದಲ್ಲಿ ಅಂಕ ಗಳಿಸಿಕೊಳ್ಳುವಂತಹ ವಿಶ್ವಾಸದ ಹೆಜ್ಜೆಯಲ್ಲಿ ಮತ್ತೆ ಸಾಯಿ ಪ್ರಸಾದ್. ಸಾಯಿ ರೋಲಿಂಗ್ ಎಸ್ಕೇಪ್ ಪ್ರಯತ್ನ. ಮುನ್ನಡೆ ಯಂತ್ರವನ್ನು ಕಾದಿರಿಸಿಕೊಳ್ಳಬಲ್ಲಂತ ವಿಶ್ವಾಸದ ಆಟಗಳ ಮೂಲಕವಾಗಿ ಲೋಕಿ ಆಟ ಅಂದ್ರೆ ಬೆಂಕಿ. ಲೋಕಿ ಸ್ಪರ್ಧೆಯ ಕಣದಲ್ಲಿ ಲೋಕಿ ಆಕ್ರಮಣದ ಮೂಲಕವಾಗಿ ಅಂಕಣ ಮುಂದುವರಿಯುತ್ತಾರೆ. ಪರಿಣಾಮಕಾರಿ ಚಿನ್ನದ ಬೇಟೆ. ಅಪ್ರಿತ್ ಕಡಬ ಪ್ರತಿದಾಳಿಯ ಸಮರ್ಪಕತೆಗಳ ಮೂಲಕವಾಗಿ ಕದನ ಮುಂದುವರಿತಾ ಇದೆ. ಸರಾಗವಾಗಿ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಗಳ ಮೂಲಕ ರಣಾಂಗಣದಲ್ಲಿ ಆಟದ ಅವಕಾಶಗಳು. ಸ್ಕಾರ್ಪಿಯನ್ ಕಿಕ್ನ ಸ್ಪೆಷಲಿಸ್ಟ್ ಆಟಗಾರ ವಿಶ್ವ ಮರಳುವ ಹಾದಿಯಲ್ಲಿ. ಅನಿಲ್ ನಾಳಿಯಲ್ಲಿ ಬಿಂಬಿಡದ ಎದುರಾಳಿಯನ್ನು ಕಾಣಬಲ್ಲ ಅನಿಲ. ಆಹಾ, ಶರೀರಗಳನ್ನ ಬಳಸಿಕೊಂಡ ಆಟಗಾರ ಅನಿಲನ ಮೂಲಕ ಅಂಕ ಬರುತ್ತಾ ಇದೆ. ಡಿಎಂ ಗ್ರೂಪ್ ಕುಂಬಾರಕೊಪ್ಪಲು. ಎಂತ ಆಟ! ಸರಿಯಾಗಿ ಗಮನಿಸಿಕೊಂಡು ಎದುರಾಳಿಯ ಮೇಲೆ ಆಕ್ರಮಣವನ್ನ ಮಾಡಬಲ್ಲ ಚತುರತೆಗಳಲ್ಲಿ ಮುಂದುವರಿಯುತ್ತಾ ಕದನದಲ್ಲಿ ಆಟದ ಸರ್ವಾಂಗೀಣ ಪ್ರಯತ್ನಗಳನ್ನ
ಗಣ್ಣದಲ್ಲಿ ಮುಂದುವರಿಸಿದ್ದಾರೆ. 15-11 ಪಂದ್ಯಾವಳಿಯನ್ನು ನಾವುಗಳು ಕಾಣ್ತಾ ಇದ್ದೇವೆ. ವಾರಿಯರ್ಸ್ ತಂಡದ ರಕ್ಷಿತ ಒಳಭಾಗದಲ್ಲಿ ಆಂಕಲ್ ಹೊಳ್ಳಿ ಅಪ್ಪ ಎಂತ ಹಿಡಿತ ಗಾನನಲ್ಲಿ ಕ್ಷಣ ಮಾತ್ರದಲ್ಲಿ ಡಿಫೆನ್ಸ್ ನಲ್ಲಿ ಅಂಕ ಬರಿತಾ ಇದೆ. ಆಫ್ ಟೈಮ್ ಮಧ್ಯಂತರ ವಿರಾಮ. ಸೆಂಟ್ರಲ್ ಲೈನ್ ಸಮೀಪದವರೆಗೆ ಬರುವುದ ಹೋರಾಟ ಬಂಧಿಯಾದ ಆಟ. ವೈಟ್ ಸ್ಪರ್ಧೆಯ ಕಣದಲ್ಲಿ ಮತ್ತೆ ಹೋರಾಟದ ಮೂಲಕ ಪಂದ್ಯವನ್ನು ಕಾಣ್ತಾ ಇದ್ದಾರೆ. 15-14 right now. As bonus again. Loki. Super tackles on Shaktivel. And Vishwa. ಮುಂದುವರಿದ ಕದನದಲ್ಲಿ ಆಟ ಮುಂದುವರಿತಾ ಇದೆ. ರಣಾಂಗಣ ಪರಿಪೂರ್ಣತೆಯ ಹೆಜ್ಜೆಯ ಮೂಲಕ ಕದನ ಮತ್ತೆ ಅಂತರ ಏಕಮಾತ್ರ ಅಂಕಣದಲ್ಲಿ ಅಫಿಷಿಯಲ್ ಸ್ಪರ್ಧೆ ಅಂತಿಮ ಕ್ಷಣಗಳಲ್ಲಿ ಇರುವ 16-15 16-15. ಸಮಾನ ಶಕ್ತಿಯುಳ್ಳ ತಂಡಗಳು ಪರಿಣಾಮಕಾರಿ ಹೆಜ್ಜೆಯಲ್ಲಿ ಪ್ರತಿದಾಳಿ ಆಕ್ರಮಣ ನನ್ನ ಬಂಧನ. ಬೋನಸ್ ಅಂಡ್ ಟ್ಯಾಕಲ್ ಪಾಯಿಂಟ್. ಆಲ್ ಔಟಿನ ಅಂಕ 18-17 ಇನ್ ಫೇವರ್ ಆಫ್ ಟೀಮ್ DM ಗ್ರೂಪ್ ಕುಂಬಾರಕೊಪ್ಪಲು. 18-17 ಪಂದ್ಯ. ದಾಳಿಯಲ್ಲಿ ಅನಿಲ್. ಎಂತ ಪಂದ್ಯ. ಆಪದ್ಬಾಂಧವನಾಗಿರುವಂತಹ ಆಟಗಾರಗಳ ಮಧ್ಯೆ ಪ್ರತಿಷ್ಠಿತ ಪಂದ್ಯಾವಳಿಯ ಕರ್ಣವನ್ನು ನಾವುಗಳು ಕಾಣ್ತಾ ಇದ್ದೇವೆ. ಸ್ಪಷ್ಟವಾದ ಪಾದ ಚಲನೆ. ಪ್ರತಿ ದಾಳಿಯಲ್ಲಿಯೂ ಕೂಡ ಶ್ರೇಷ್ಠತೆಯನ್ನು ಬಳಸಿಕೊಂಡಿರುವಂತಹ ಆಟಗಾರಗಳು. ಪಾಯಿಂಟ್ 19-17 ಇನ್ ಫೇವರ್ ಆಫ್ DM ಗ್ರೂಪ್. ಮನೋಜ್ ಪ್ರಜ್ವಲ್ ಚೇತನವರ ಸಾರಥ್ಯದಲ್ಲಿರುವಂತಹ DM ಗ್ರೂಪ್ ಕುಂಬಾರಕೊಪ್ಪಲು 2 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ. ಸಾಯಿ ಪ್ರಸಾದ್ ಬೋನಸ್ ನೀಡಲಾಗಿದೆ. 19-18 ನಾವು 19-18 ಅನ್ನುವ ಅಂಕಳಿಕೆ ಆಧಾರದಲ್ಲಿ ಪ್ರಜ್ವಲ್ ದಾಳಿಯಲ್ಲಿ ಪರಿಪೂರ್ಣ ಆಟಗಾರನಾಗಿ ಗುರುತಿಸಿಕೊಂಡಿರುವಂತಹ ಪ್ರಜ್ವಲ್ ಖ್ಯಾತನಾಮ ಯುವ ಆಟಗಾರಗಳಿಂದ ಕಂಗೊಳಿತ DM ಗ್ರೂಪ್ ಕುಂಬಾರಕೊಪ್ಪಲು. ಅಯ್ಯ ಕಪ್ ಸೀಸನ್ 6ರಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವಂತಹ ವಿಶ್ವಾಸದ ಹೆಜ್ಜೆಯಲ್ಲಿರುವಂತಹ 2 ತಂಡಗಳು ಆರಂಭಿಕ ಲೀಗ್ನಲ್ಲಿದೆ. ಎಂತ ಹಿಡಿತ. ಬೋನಸ್ ಅಗೇನ್ ಟ್ಯಾಕಲ್ ಪಾಯಿಂಟ್ ನೀಡಲಾಗಿದೆ. ಟೈಮಿಂಗ್ಸ್ ನಲ್ಲಿ ತೀರ್ಪುಗಾರಿಕೆ ಬರುತ್ತಾ ಇದೆ. ನಮ್ಮ ರಾಷ್ಟ್ರೀಯ ಕುಸ್ತಿಯ ಪಟು ಸಾಗರ್ ಅವರು ಪಂದ್ಯದಲ್ಲಿ
ಹಿಡಿತಗಳನ್ನ ಪ್ರಬಲವಾಗಿ ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಲೋಕಿ ಆಕ್ರಮಣಕಾರಿ ಆಟದ ರಂಗೇರಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಯಲ್ಲಿ ಮುಂದಡಿ ಅಂತರವನ್ನು ಉಳಿಸಿಕೊಳ್ಳಬಲ್ಲಂತ ನಿರೀಕ್ಷೆಗಳ ಆಟದಲ್ಲಿ ಕದನ ರೋಚಕ ಅನುಭವಗಳನ್ನು ತೆರೆದಿರ್ತಾರೆ. ಸಾಯಿ ಪ್ರಸಾದ್ ಸಾಯಿ ಪ್ರಸಾದ್ ಎಂತ ಆಟ! ನೋಡಿ ನೋಡಿ ಅಲ್ಲಿ ನಿಂತು ನೋಡುವಂತ ಪ್ರೇಕ್ಷಕರು. ಹರ್ಷ ಅವರೇ, ಯಾರಲ್ಲಿ ಜಾಗ ಖಾಲಿ ಇದೆ, ಬನ್ನಿ ಕೂತ್ಕೊಳ್ಳಿ. ಟಾಕಲ್ ಮೂಲಕ ಅವಳಿ ಜೂನಿಯರ್ಸ್ ಆಟಗಾರಗಳಿದ್ದಾರೆ. ಸಾಯಿ ಪ್ರಸಾದ್, SMCC ತಂಡದ ಆಟಗಾರರು. ಶ್ರೀಯುತ ಅಶೋಕ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಬರ್ತೇನೆ ಅಂತಿದ್ದಾರೆ. ಈಗಲೇ ಬನ್ನಿ ಸರ್ ಪ್ಲೀಸ್. 28-21 ಎಂತ ಪಂದ್ಯದಲ್ಲಿ ನಾವಿದ್ದೇವೆ. ಸಮರ್ಪಕವಾದ ಹೋರಾಟಗಳ ಮೂಲಕವಾಗಿ ಕದನ ಕುತೂಹಲತೆಗಳಲ್ಲಿ ಮತ್ತೆ ಲೋಕಿ ಆಕ್ರಮಣವಿದೆ. ನಾಸಿರ್ ಅಹಮದ್, ಮೊಹಮ್ಮದ್ ನಿಶಾನ್, ಬೆಳ್ತಂಗಡಿಯ ಅಪ್ರತಿಮ ಡಿಫೆಂಡರ್ಗಳು ಕಾರ್ನರ್ನಲ್ಲಿ. ಆಟ ಪರಿಪೂರ್ಣತೆಯಲ್ಲಿ ನನಗೆ ರಕ್ಷೆ ದಾಳಿಯಲ್ಲಿರುವಂತೆ ಕದನ 6 ಅಂಕಗಳ ಮುನ್ನಡೆಯಲ್ಲಿ ಅಯ್ಯ ವಾರಿಯರ್ಸ್ ತಂಡವನ್ನೇ ಕಾಣಬಹುದಾಗಿದೆ. ಈ ಪಂದ್ಯಾವಳಿಯ ಆಯೋಜಕ ತಂಡಗಳು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಆಟಗಾರರು 6 ಅಂಕಗಳ ಮುನ್ನಡೆಯಲ್ಲಿದ್ದಾರೆ. ಚೈತನ್ಯ ಮನೋಜ್ ಪ್ರಜ್ವಲ್ ಅವರ ಸಾರಥಿ ತಂಡ 5-6 ಅಂಕಗಳ ಮುನ್ನಡೆಯಲ್ಲಿದೆ. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳು. ರಾಖೆ ಲೆಫ್ಟ್ ಕಾರ್ನರ್ನಿಂದ ಆಕ್ರಮಣಕ್ಕೆ ಪ್ರಯತ್ನ ಇತ್ತು, ಆದರೆ ಫಲವಿಲ್ಲ. ಪ್ರತಿದಾಳಿ ಸರಾಗವಾಗಿ ಪಂದ್ಯದ ನಿರೀಕ್ಷೆಗಳನ್ನು ಉಳಿಸಿಕೊಳ್ಳಬಲ್ಲಂತ ವಿಶ್ವಾಸದ ಹೆಜ್ಜೆಗಳಲ್ಲಿ ತಪ್ಪಲ್ಲಿ ಶಕ್ತಿಯ ಮೂಲಕವಾಗಿ ಅಂಕ ಎದುರಾಳಿಗೆ. ಸಮರಾಂಗಣ ಶಿವನ ಮೇಲೆ ಆಕ್ರಮಣ. ಕದನ ಕುತೂಹಲತೆಗಳನ್ನು ತೆರೆದಿರುವಂತಹ ಪಂದ್ಯದ ಅನಾವರಣ. 4 ನಿಮಿಷಗಳ ಸಮಯ ಇನ್ನು ಬಾಕಿ ಇದೆ. 30-23 ಅವಕಾಶವನ್ನ ಮುಂದುವರಿಸಿಕೊಳ್ಳಬಲ್ಲ ಇರಾದೆಯಲ್ಲಿ ಹೋರಾಟ. ಟೈಮ್ ಔಟ್, ವಿಶ್ರಾಂತಿ. ಪಂದ್ಯದ ಹಿಡಿತದಲ್ಲಿ 30-24 6 ಅಂಕಗಳ ಅಂತರವನ್ನು ಉಳಿಸಿಕೊಂಡಿರುವಂತಹ ಹೆಜ್ಜೆ. ನೋಡಿ, ಇಲ್ಲಿ ನಿಂತು ಪಂದ್ಯವನ್ನು ನೋಡುವಂತವರು ಗ್ಯಾಲರಿಯಲ್ಲಿ ಬಹಳಷ್ಟು ಜಾಗ ಖಾಲಿ ಇದೆ. ದಯವಿಟ್ಟು ಬನ್ನಿ ಗ್ಯಾಲರಿಗೆ. ದಾಳಿಯಲ್ಲಿ ಅನಿಲ, ಆಕ್ರಮಣದಲ್ಲಿ ಅನಿಲ ಆಕ್ರಮಣ. ಎದುರಾಳಿಯ ಖಾತೆಯಿಂದ ಅಂಕ. ಮೊಹಮ್ಮದ್ ನಿಶಾನ್, ಎಂತ ಹಿಡಿತ! ಡಿಫೆಂಡರ್ಗಳ ಕೈ ಚಲಕವಾಗ್ತಾ ಇದೆ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಬದಿಯಲ್ಲಿ ಕದನ. ಧರ್ಮ ರಾಕೇಶ್ ಕಾರ್ನರ್ನಲ್ಲಿ 2 ಪ್ರಬಲ ಅಸ್ತ್ರಗಳು ಡಿಫೆನ್ಸ್ ಮೂಲಕವಾಗಿ. ಅಗೈನ್ ಲೋಕಿ ಜೂನಿಯರ್ ವಿಭಾಗದ ಆಟಗಾರನಾಗಿ
ಕಂಗೊಳಿದ ಲೋಕಿ ಆಕ್ರಮಣ ಕದನ ಮುಂದುವರಿಯುತ್ತಾ ಇದೆ. ಪಂದ್ಯದ ಹಿಡಿತದಲ್ಲಿ ಯಾವ ಹಂತಕ್ಕೆ ತಲುಪಲಿದೆ ಸ್ಪರ್ಧೆಯ ತೀವ್ರತೆಗಳು? ಮಾಯ ಅನುಭವ ಆಗಿದೆ ಲೋಕಿಗೆ. ಎಂತ ಕಮಾಲ್ ಆಟಕ್ಕೆ. And it is a do or die, third right. ಆಶೋತ್ತರಗಳಿಗೆ ಸ್ಪಂದಿಸುವಂತ ನಾಯಕ, ಜನಮಾನಸದಲ್ಲಿ ಯುವ ನಾಯಕನಾಗಿ ಬೆಳೆಕೊಳ್ಳುವಂತಹ ವ್ಯಕ್ತಿತ್ವ. ಬಂಧುಗಳೇ, ನಮ್ಮ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸುವಂತವರು